ಹೆಂಗೋ ಅತ್ಲಾಗೆ ಕಮಲನ ಕೈಯೋ ಕಾಲ ಹಿಡಿದತ್ಲಾಗೆ ಅವ್ರ ಮನೆಗೆ ಮತ್ತೆ ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ. ಇಲ್ದಿದ್ರೆ ನಾನು ಏನು ತಿನ್ಬೇಕಾಗಿತ್ತು ಒಟ್ಟಿಗೆ. ನನ್ನ ಗಂಡನು ಕುಡ್ದುಚ್ಚೆ ಹೋಯ್ತಾನೆ. ಕೂಲಿ ಹೋಗಿದ್ದೆಲ್ಲ ನಾನು ಹಸಿ ಹೇಳಿ ಮನೆ ಹೇಳಿ ಕದ್ದಿರೋ ದುಡ್ಡು ಇಕ್ಕೊಂಡವಳೆ ಅಲ್ಲಿ ಇಲ್ಲಿ ತಿನ್ಕೊಂಡು ಓಡಾಡ್ತಾಳೆ. ಹೋಟ್ಲಕ್ ಪಾಟ್ಲಕ್ ತಿನ್ಕೊಂತಾಳೆ. ಮತ್ತು ನಾನೇನು ಮಾಡಬೇಕು? ಸದ್ಯ ಹೆಂಗೋ ಅತ್ಲಾಗೆ ಮನೆ ಕೆಲಸಕ್ಕೆ ಸೇರಿಸ್ಕೊಂಡಲ್ಲ ಕಮಲ. ಎಲ್ಲಿ ಬೇಡ ಅಂತಾರೋ ಕಮಲನು ಕುಮಾರು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಅಯ್ಯಮ್ಮ ಪುಟ್ಟಮ್ಮ ಹೆಂಗೋ ಅತ್ಲಾಗೆ ಹೇಳತ್ತಿಗೆ ಸುಮ್ಮನಾದ್ರ ಅವರಿಬ್ರು. ಹೆಂಗೋ ಅತ್ಲಾಗೆ ಅವ್ರ ಮನೆಗೆ ಒಂದಿಷ್ಟು ಊಟನೂ ಮಾಡ್ಕೊಂಬಂದೆ ಅತ್ತ. ಈಗ ಅಡುಗೆ ಮಾಡೋ ತಾಪತ್ರ ಏನೂ ಇಲ್ಲ ಅತ್ತ. ಆರಾಮಾಗಿ ಮನೆಗೆ ಹೋದತ್ತ. ಎಲ್ಲ ಅಡುಗೆನೂ ಮಾಡಿಕ್ಕಿ ಬಂದೆ ಅತ್ತ. ಅದಿಷ್ಟು ಉಂಡ್ಕೊಂಡು ಇನ್ಮೇಲಂತೂ ಆ ಕಮಲನ ಹತ್ರ ಹುಷಾರಾಗಿರ್ಬೇಕಪ್ಪ. ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಲ್ದಿದ್ರೆ ನನ್ನ ಬಾಯಿಗೆ ಮಣ್ಣು ಹಾಕಬೇಕಾಗುತ್ತೆ. ಮನೆ ಆಳಿಸಿ ಹೇಳಿ ಮಾತು ಕೇಳ್ಕೊಂಡು ಕಳ್ತನ ಮಾಡಿ ಸಿಗಾಕೊಂಡು ಜೈಲಿಗೆ ಹೋಗಿ ಅನುಭವಿಸಿದ್ದು ಸಾಕು. ನನಗೆ ನೆಮ್ಮದಿಯಾಗಿರ್ಬೇಕು. 500 ರೂಪಾಯಿನೇ ದುಡಿಲಿ 7 ತಿಂಗಳಿಗೆ. ಆದರೆ ನೆಮ್ಮದಿಯಾಗಿರ್ಬೇಕಪ್ಪ. ಆ ಜೈಲು ವಾಸ ನೆನೆಸ್ಕೊಂಡ್ರೆ ಈಗಲೂ ಒಂಥರ ಬೈವಾದಂಗಾಗುತ್ತೆ. ಎದೆಗಲ್ಲ ಗಡಗಡ ನಡ್ಗಂಗಾಗುತ್ತೆ. ಯಪ್ಪ ಶಿಲ್ಪಮ್ಮ ಬಂದ ಮನೆ ಕೆಲ್ಸಕ್ಕೆ ಹೋಗಿದ್ದಂತೆ? ಹೂ ಕಣತೆ, ಆ ಪುಟ್ಟಕ್ಕ ಹೇಳಿತ್ತು ಬಾ ಅಂತಾನ. ಅದಕ್ಕೆ ಇವತ್ತು ಹೋಗಿದ್ದೆ. ಇವತ್ತು ಮನೆ ಕೆಲಸ ಮಾಡ್ಕೊಂಡು ಎದ್ದಾಗಿಂದನ ಈಗ ಅಡುಗೆ ಮಾಡಿಕ್ಕಿ ನಾನು ಒಂದಿಟ್ಟು ಅಲ್ಲೇ ಉಂಡು ಬಂದೆ. ಬಾ ಹೂಕ ಬಾ, ನೀನು ಉಂಡು ಬಂದೆ. ಅಯ್ಯೋ ನಮಗೆಲ್ಲಮ್ಮ ಉಂಬಕ್ಕೆ ಯಾರಿಕ್ತಾರೆ ಹೇಳು? ನನಗಂತೂ ಈಗ ಮಾತಾಡ್ಸೋರು ದಿಕ್ಕಿಲ್ದಂಗೆ ಆಗೈತಿ ನಮ್ಮ ಮನೆಗೆ. ನಾನೇ ಒಂಥರ ಯಾರೋ ಬೇರೆಯವ್ರೇನೋ ಅಮ್ಮಂಗೆ ಇದ್ದೀನಿ ಕಣಮ್ಮನೆ. ಶಿಲ್ಪಮ್ಮ ನಿಂದೆ ವಾಸಿ ಅತ್ಲಾಗಿ. ರಾಧಾ ಬಂದ್ಲು ನನ್ನ ಮೂಲೆ ಗುಂಪು ಮಾಡಿಬಿಟ್ಲು. ಅಯ್ಯೋ ಇಂಥ ಜೀವನ ಬಾಳಕ್ಕಿನ ಸತ್ತೋದ್ರೇನೆ ವಾಸಿ ಅನ್ಸುತ್ತೆ. ಏನು ಮಾಡೋದು ಹೇಳು? ಅಯ್ಯೋ ನನಗಂತೂ ಈಗ ಮನೆಯಾಗ ಒಂಥರ ಜೈಲ್ನಾಗ ಇದ್ದಂಗೆ ಅನ್ನಿಸ್ತೈತಿ. ನಿಮ್ಮ ಮಾವನು ಅಷ್ಟೇ ನನ್ನ ಕಡೆಗೆ ತಿರುಗುನು ನೋಡಲ್ಲ, ಯಾತನ ಹೇಳಿರೋನು ಕೇಳಲ್ಲ, ಹಿಂಗೆ ಮ್ಯಾಲೆ ಬತ್ತ ನಂಗೇನಿ. ಹೌದಾ? ಯಾಕತ್ತೆ ಏನಾಯ್ತು? ಚೆನ್ನಾಗೇ ಇದ್ರಲ್ಲ, ಬಾ ಕುಕ್ಕ ಬಾ. ಅಯ್ಯೋ ಎಲ್ಲಿ ಚೆನ್ನಾಗಿದ್ದೀನಮ್ಮ ಶಿಲ್ಪಮ್ಮ. ರಾಧಾ ಬಂದಾಗಿಂದನ ನನಗೆ ಅದು ಒಳ್ಳೆ ನಮ್ಮ ಮನೇನ ಅಥವಾ ಬೇರೆ ಮನೆಗೆ ಒಯ್ದಿನ ಅಂತ ಅನ್ಸಕ್ಕೆ ಶುರುವಾಗಿ ಹೇಳತ್ತ. ಉಂಬಕ್ಕಿಕ್ಕದು ಇಲ್ಲ ಅವಳು ರಾಧಾ. ನನ್ನ ಮಗ ಅವಳು ಮದುವೆ ಮಾಡ್ಕೊಂಬಂದು ನನಗಂತೂ ಒಳ್ಳೆ ಕಾಟ ಆಗೋಯ್ತು ಹೋಗತ್ತ. ಒಳ್ಳೆಳಮ್ಮಂಗೆ ನಾಟಕ ಮಾಡ್ತಾಳೆ. ಆದರೆ ಒಳಗೇನೆ ಎಲ್ಲನ ಸರಿಯಾಗಿ ಇಕ್ತಾಳೆ. ಗಂಡಿಗಿಲ್ಲದೆಲ್ಲ ಹೇಳ್ಕೊಟ್ಟು. ಆ ರಾಮಗೂ ಅಷ್ಟೇನೆ ಇಲ್ದೇ ಇರೋದೆಲ್ಲ ತುಂಬ್ತಾಳೆ. ನಿಮ್ಮಜ್ಜಿ ಹಂಗೆ ನಿಮ್ಮಜ್ಜಿ ಹಿಂಗೆ ಅದು ಇದು ಅಂತೇಳಿ. ಏನು ಮಾಡೋದು ಹೇಳು? ನನಗಂತೂ ಈಗ ಮನೆಗೆ ಇರೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಅಮ್ಮಂಗಾಗೈತಿ. ಹೌದಾ? ಅದೇ ರಾಮಗೇನೋ ಹೇಳ್ಕೊಟ್ಟೆ ಅವತ್ತು ಅಂತ ಹೇಳಿ ಬಂದಿದ್ದಲ್ಲ, ಅವತ್ತಿಂದ ನಾ ಹಿಂಗಾಗಿರೋದು. ಕಣೆ ಶಿಲ್ಪಮ್ಮ, ಅವತ್ತಿಂದನ ನಿಮ್ಮ ಮಾವನು ನನ್ನ ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ಅದಕ್ಕೆ ನನಗಂತೂ ಉಂಬಾಗ ಸರ್ ಬರಲ್ಲ, ತಿಂಬಾಗ ಸರ್ ಬರಲ್ಲ, ಮನೆ ಕೆಂಡ್ರೆ ನಿದ್ದು ಬರಲ್ಲ ಸರಿಯಾಗಿ. ಅಯ್ಯೋ ಹೋಗತ್ತಾಗೆ. ಶಿಲ್ಪ ಏನು ಮಾಡ್ತಿದ್ಯೆ? ಏನಿಲ್ಲ ಕಣೆ, ಈಗಿನ ಕಮಲಾರ ಮನೆಯಿಂದ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಬಂದೆ, ಕುಕ್ಕೊಂಡಿದ್ದೆ. ನಮ್ಮ ಅತ್ತೆ ಬಂದು ಮಾತಾಡ್ತಿದ್ವಿ. ಬಾ ಕುಕ್ಕ ಬಾ. ಯಾಕೆ ರಾಜಕಯ್ಯ, ಯಾಕೆ ಸಪ್ಪಗಿದೆಯಾ? ಏನಾಯ್ತು? ಯಾಕೆ ಹುಷಾರಿಲ್ವೇ? ಅಯ್ಯೋ ಹುಷಾರೇನೋ ಇದ್ದಾರೆ ಕಣೆ ರಾಣಿ. ಆದರೆ ಏನು ಮಾಡೋದು? ಆ ರಾಧಾ ಇಲ್ವಾ? ರಾಧನ್ ಕಾಟ್ದಿಂದ ನಮ್ಮ ಅತ್ತಿಗೆ ಇವಾಗ ನೆಮ್ಮದಿನೇ ಇಲ್ದಂಗೆ ಆಗೈತಿ. ಆ ರಾಮಗೆ ಏನೋ ಹೇಳ್ಕೊಟ್ಟು ನಮ್ಮ ಅತ್ತೆ ಸಿಕ್ಕ ಬಿದ್ದು ಈಗ ನಮ್ಮ ಮಾವನು ಸರಿಯಾಗಿ ಮಾತಾಡಿಸ್ತಾ ಇಲ್ವಂತೆ. ಆ ರಾಧನು ಸರಿಯಾಗಿ ಉಂಬಕ್ಕೂ ಇತ್ತಿಲ್ವಂತೆ. ನಮ್ಮ ಮಾವನಿಗೆ ಹೇಳಿದ್ರೆ ನೀನು ಮಾಡಿರೋದು ಅಂತ ಕೆಲಸ ಇನ್ನೆಂಗೆ ನೋಡ್ಕೋಬೇಕು ನಿನ್ನ, ಹಂಗೆ ಹಿಂಗೆ ಅಂತನ ದಬಾಯಿಸ್ತಾನಂತೆ. ನೋಡ್ದೇನೆ ಅಲ್ಲ, ಇಷ್ಟು ವರ್ಷ ಸಾಕಿ ಸಲ್ವಿದ್ಕೆ ಹಿಂಗೇನೆ ನೋಡ್ಕೊಂಬದು ತಾಯಿನ ಹೇಳತ್ತ. ನನಗಂತೂ ಈಗೇನು ಮಾಡೋಕ್ಕೂ ಆಗ್ತಿಲ್ಲ. ನಮ್ಮ ಅತ್ತಿಗೆ ನಮ್ಮ ಮಾವನಿಗೆ ಹೇಳೋಣ ಅಂದರೆ ನಮ್ಮ ಮಾವ ನನ್ನ ಮೇಲೆ ನನ್ನ ಕಂಡ್ರಂಗೆ ಉರಿದು ಬೀಳ್ತಾನೆ ಇಲ್ಲೇ. ಹೌದಾ? 1-2 ದಿವಸ ಶಿಲ್ಪ ನಿಮ್ಮ ಮನೆಗೆ ಇಕ್ಕೇಳಿ ನಿಮ್ಮ ಅತ್ತೆನ. ಆಗ್ಲಾದ್ರೂ ಆ ಪಟೇಲಪ್ಪನಿಗೆ ಬುದ್ಧಿ ಬರ್ಬೋದು. ಯಾರಾದ್ರೂ ಹೇಳ್ತಾರಲ್ಲ, ಪಟೇಲಪ್ಪ ಆಗಿದೆಯಾ ಊರಿಗೇನೆ ನಿಮ್ಮ ತಾಯಿ ನೋಡ್ಕೊಂಡಲೇನೆ ಬೇರೆಯವ್ರ ಮನೆಗೆ ಕಳಿಸಿದ್ಯಾ ಅಂತಾನೆ ಯಾರನ್ನ ಬೈತಾರಲ್ಲ. ಆಗ್ಲಾದ್ರೂ ಚೆನ್ನಾಗಿ ನೋಡ್ಕೋಬೋದು ಅನ್ಸುತ್ತೆ ಈ ಅಕ್ಕನ್ನ. ಯಾಕ ಹಂಗೆ ಮಾಡು ಸುಮ್ಮನೆ. 1-2 ದಿವಸ ಇಲ್ಲೇ ಇರು ಶಿಲ್ಪನ್ ತಾಗಿ. ಈ ಶಿಲ್ಪನ ಮನೆಯಾಗ? ಅಯ್ಯೋ ರಾಣಿ, ಇವಳೇ ಪಾಪ ಸೇಳಿ ಮತ್ತೆ ಆ ಈರಿನಿಂದನ ಇವಳೆ ಹಿಂಸೆ ಪಡ್ತಾ ಇದ್ದಾಳೆ ಈ ಮನೆಯಾಗ ಇರಕ್ಕೆ. ಅಂಥದ್ರಾಗೆ ನಾನು ಬಂದು ಇವಳ ಜೊತೆ ಸೇರ್ಕೊಂಡ್ರೆ ಪಾಪ ಇವಳಿಗಿನ್ನ ತೊಂದರೆ ಆಗಲ್ವೇನೆ? ಪಾಪ ಅವಳೇನೆ ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ದಾಳೆ. ಅಂಥದ್ರಾಗೆ ಈ ಶಿಲ್ಪನ ಮನೆಗೆ ಬಂದು ನಾನಿದ್ರೆ ಹೆಂಗೆ ಸರಿಯಾಗುತ್ತೆ? ಅದೆಲ್ಲ ಸರಿಯಾಗಲ್ಲ, ಸುಮ್ಮನಿರಮ್ಮ. ಆಮೇಲೆ ನಾನೇನಾದರೂ ಇಲ್ಲೇ ಇದ್ದು ಅವ್ರು ನನ್ನ ಕರಿಯೋಕ್ಕೆ ಬರಲಿಲ್ಲ ಅಂದರೆ ಹೋಗಿದ್ದೆ ಒಳ್ಳೇದಾಯ್ತು ಅಂತೇಳಿ ರಾಧ ಬಿಡ್ರಿ ಏನು ಕರಿಬೇಡ ಅಂತ ಗಂಡಿಗಿಲ್ಲದೆಲ್ಲ ಚುಚ್ಚು ಬಿಡ್ತಾಳೆ. ಆಮೇಲೆ ನಾನು ಇಲ್ಲೇ ಇರೋಕ್ಕಾಗುತ್ತಾ? ಪಾಪ ನಮ್ಮ ಶಿಲ್ಪಮ್ಮ ಅವಳ ಜೀವನ ಅವಳು ನೋಡ್ಕೊಂಬೋದೇ ಕಷ್ಟ ಆಗೈತಿ. ಅಂಥದ್ರಾಗೆ ನಾನು ಬಂದು ಇನ್ನು ಅವಳಿಗೆ ಯಾಕೆ ಕಷ್ಟ ಕೊಡೋಣ ಹೇಳು? ಹೆಂಗೋ ಕಷ್ಟನೋ ಸುಖನೋ ಅಲ್ಲೇ ಇರ್ತೀನಿ
ಬಿಡಮ್ಮ. ಯಾಕೆ ಸುಮ್ಮನೆ ಬಂದು ಪಾಪ ನಮ್ಮ ಶಿಲ್ಪಮ್ಮನೆ ಕಷ್ಟದಾಗಿದ್ದಾಳೆ. ಅತ್ತೆ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿನಗೆ ಕಷ್ಟ ಆಗ್ಬಾರ್ದತ್ತೆ. ನನ್ನ ಜೈಲಿಂದ ಬಿಡಿಸ್ಕೊಂಬಂದು ಸಹಾಯ ಮಾಡಿದ್ಯಾ. ಬೇಕು ಅಂದ್ರೆ ಇರು, ನಾನೇ ಹೆಂಗೋ ಮನೆ ಕೆಲ್ಸಕ್ಕೆ ಹೋಗ್ತೀನಲ್ವಾ. ಇಲ್ಲೇ ಏನ್ ನಿನ್ಗೇನು 3 ಹೊತ್ತು ಊಟಕ್ಕೆ ಹಾಕಕ್ಕಾಗಲ್ವಾ ನನ್ನ ಕೈಯಾಗೆ? ನನ್ನ ಗಂಡತ್ತೀರ ಹೇಳ್ತೀನಿ, ನಮ್ಮ ಅತ್ತೆ 1 ವಾರ ಇಲ್ಲೇ ಇರ್ತಾರೆ ಅಂತಾನ. 1 ವಾರ ಇದ್ರೆ ಅವ್ರಿಗೂ ಮಾವನ್ಗೂ ಒಂದು ಸ್ವಲ್ಪ ನಿನ್ನ ಮೇಲೆ ಕರುಣೆ ಬರ್ಬೋದು ನೋಡು. ನಾನು ಬೈಯೋತಿಗೆ ನಮ್ಮಮ್ಮಯ್ಯ ಹೋಗಿ ಬೇರೆಯವ್ರ ಮನೆಗೆ ಐತೆ, ನಾನು ಪಟೇಲ್ ಆಗಿ ಗಂಡು ಮಗನಾಗಿ ಹಿಂಗೆ ನಮ್ಮಮ್ಮನ ಬೇರೆಯವ್ರ ಮನೆಗೆ ಬಿಟ್ಟರೆ ಯಾರನ್ನ ಏನಂತಾರೆ ಅಂತ ನಾ ಮನಸ್ಸಿನಾಗ ಸ್ವಲ್ಪ ಕರುಣೆ ಪ್ರೀತಿ ಬರ್ಬೋದು. ಸ್ವಲ್ಪ ದಿನ ಇರಂಗಿದ್ರೆ ಇಲ್ಲೇ ಇರತ್ತೆ, ನನಗೇನು ಏನು ಅಭ್ಯಂತರ ಏನು ಇಲ್ಲ. ನಾನು ನಿನಗೆ ಊಟ ಆಗದೆ ಇರೋವಷ್ಟು ನಾನೇನೇನು ಇದಲ್ಲ. ಹೆಂಗೋ ಇವಾಗ ಕಮಲರ್ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲೂ ಅದು ಇದು ಹೆಚ್ಚಾಗಿದ್ರು ಕೊಡ್ತಾರೆ, ಊಟ ಗೀಟನೂ ಮಾಡ್ಕೊಂಬರ್ತೀನಿ. ಬೇಕು ಅಂದರೆ ಇಲ್ಲೇ ಇರು 1 ವಾರ. ಅಯ್ಯೋ ಬೇಡ ಸಿಮ್ನಿರಮ್ಮ ಶಿಲ್ಪಮ್ಮ. ಆಮೇಲೆ ನಾನೇನಾದರೂ ಇಲ್ಲಿಗೆ ಬಂದಿದ್ದು ನಿಮ್ಮ ಮಾವ ಆಮೇಲೆ ನಾನು ಕರಿಯಕ್ಕೆ ಬರ್ದಂಗೆ ಇದ್ರು ಇರ್ಲಿ ಹೇಳ್ಬಿಡು, ಅಲ್ಲೇನೆ ಸಾಯ್ತಕ್ಕನ ಅಂತೇಳಿ ಸುಮ್ಮನಾದ್ರೆ ಏನು ಮಾಡ್ತೀಯ? ಏನೋ 1 ವಾರ 15 ದಿವಸ ನೀನು ನೋಡ್ಕೋಬೋದು, ಆಮೇಲೆ ಸಾಯ್ತಕ್ಕ ನಾನು ನೀನು ನೋಡ್ಕೊಂಬಕ್ಕಾಗುತ್ತೆ? ಬೇಡ ಕಣ್ ಸುಮ್ಮನಿರಮ್ಮ. ಯಾಕೆ ಸುಮ್ಮನೆ ನಿನಗೋಷ್ಟು ಕಷ್ಟ? ಆ ಮೊದ್ಲು ಯಾರಾದ ನನ್ನ ಮನೆಯಿಂದ ಆಚೆಗೆ ಹಾಕಬೇಕು ಅಂತ ಕಾಯ್ತಾ ಇದ್ದಾಳೆ. ಈಗ ನಾವು ಮನೆ ಬಿಟ್ಟು ಬಂದರೆ ಅವ್ರಿಗೆ ಇನ್ನೂ ಅನುಕೂಲ ಮಾಡಿಕೊಟ್ಟಂಗಾಗಲಿಲ್ಲ ಯಾರಾದಿಗೆ. ಏನು ಬೇಡ ಸುಮ್ಮನಿರು, ಸ್ವಲ್ಪ ದಿನ ಹೋಗ್ಲಿ ನೋಡೋಣ ಅದೇಲಿ. ಸರಿ ಆಗ್ತಾನೇನೋ ನಿಮ್ಮ ಮಾವ. ಹೋಗ್ಲಿ ಅಕ್ಕ, ನೀನೇನು ಬರೋದು ಬೇಡ. ಸುಮ್ಮನೆ ಆ ಪಟೇಲಪ್ಪನ ಹತ್ರ ನನಗೆ ಈ ಮನೆಗೆ ಇರಕ್ಕೆ ಇಷ್ಟ ಇಲ್ಲಪ್ಪ, ನನಗೊಂಥರ ಹಿಂಸೆ ಆಗ್ತೈತಿ ಮನೆಗೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಒಂದು ನಾಟಕ ಮಾಡಿ ಹೇಳ್ತೀನಿ. ಮನೆ ಬಿಟ್ಟು ಬರ್ತೀನಿ ಅಂತ ಬ್ಯಾಗ್ ತಗೊಂಡು ಹೊರಡು, ನೋಡೋಣ ಏನಂತಾರೆ ಅಂತಾನೆ. ಹೌದತ್ತೆ, ಹಂಗೆ ಮಾಡು. ಮಾವನ್ಗೆ ಖಂಡಿತ ಅವಾಗ ಬೇಜಾರಾಗುತ್ತೆ, ಅವಾಗ ಕ್ಷಮಿಸ್ಬಿಡಮ್ಮ. ಏನೋ ನೀನು ಇದು ಮಾಡಿದ್ದಲ್ಲ, ಅದಕ್ಕೆ ನಾನು ಮಾತಾಡ್ತಿರ್ಲಿಲ್ಲ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ಈ ಮನೆಗೆ ಇರು ಅಂತೇಳಿ ಕೇಳ್ಕೊಬೋದು. ಅತ್ತೆ ಹಂಗೆ ಮಾಡಿ ಹೇಳ್ತೀನಿ. ಸುಮ್ಮನೆ ಒಂದು ಬ್ಯಾಗ್ ತಗೊಂಡು ನನಗೆ ಈ ಮನೆಗೆ ಇರಕ್ಕೆ ಇಷ್ಟ ಇಲ್ಲಪ್ಪ, ಈ ಮನೆ ಒಂಥರ ನಮ್ಮ ಮನೆ ಒಂಥರ ಅನ್ನಿಸ್ತಿಲ್ಲ, ನನಗೆ ಈ ಮನೆಗೆ ಯಾರೂ ಇಲ್ಲ ಅಂತ ಹೇಳಿ ಹೊರ್ಟು ಬಂದ್ಬಿಡು. ಮಾವ ಇದ್ದಾಗಲೇನೆ ನೋಡೋಣ ಅದೇಲಿ. ಅಲ್ವೇ ಶಿಲ್ಪಮ್ಮ, ನಾನೇನ ಬ್ಯಾಗ್ ತಗೊಂಡು ಬಟ್ಟೆ ಬರೀ ತುಂಬ್ಕೊಂಡು ಹೊರಗೆ ಬಂದ್ರೂ ನಿಮ್ಮ ಮಾವ ಏನು ಮಾತಾಡ್ದಂಗೆ ಸುಮ್ಮನಿದ್ರೆ ಏನೇ ಮಾಡ್ತೀಯಾ? ಆಮೇಲೆ ನಾನು ಎಲ್ಲಿಗೆ ಹೋಗೋಣ? ಸುಮ್ಮನೆ ಆಮೇಲೆ ನಾಟಕ ಮಾಡೋದು ಯಾಕೆಲ್ಲ? ಏನು ಬೇಡ ಸುಮ್ಮನಿರ ಮತ್ಲಾಗೆ, ನೋಡೋಣ ಒಂದು ಸ್ವಲ್ಪ ದಿನ. ಅಯ್ಯೋ ಅತ್ತೆ, ಮಾವಂದು ಹೆಂಗೆ ಮನಸ್ಸು ಎಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಒಂದು ಸ್ವಲ್ಪ ಕರುಣೆ ದಯೆ ಅನ್ನೋದು ಜಾಸ್ತಿನೇ ಐತೆ. ಅದು ಅಲ್ಲದೆ ನೀನು ಎತ್ತು ತಾಯಿ, ಗಂಡ ಇಲ್ದೇನೆ ಮಾವನ ಎಷ್ಟು ಕಷ್ಟಪಟ್ಟು ಸಾಕಿದ್ಯಾ ಅಂತಾನೆ ಅವ್ರಿಗೆ ಗೊತ್ತು. ಅಂಥದ್ರಲ್ಲಿ ನೀನು ಮನೆ ಬಿಟ್ಟು ಬರ್ತೀನಿ ಅಂದರೆ ಮಾವ ಸುಮ್ಮನೆ ಇರ್ತಾರ? ತಪ್ಪಾಯ್ತು ಕಣಮ್ಮ, ನಾನು ನನ್ನ ನಿಂತಿದ್ದನು, ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಗೆ ಇರ್ತೀವಿ, ನೀನು ಮನೆ ಬಿಟ್ಟು ಹೋಗ್ಬೇಡ ಅಂತೇಳಿ ಬೇಡ್ಕಂತಾನೆ ಮಾವ. ಅವಾಗ ರಾಧಾನು ಅಷ್ಟೇನೆ, ಗಂಡ ಹಂಗೆ ಹೇಳಿದ್ಮೇಲೆ ರಾಧಾ ಸುಮ್ಮನಿರ್ತಾಳ? ಅತ್ತೆ ನನ್ನ ತಪ್ಪಾಯ್ತು, ನಾನು ಮಾಡಿದ್ದು, ಇನ್ಮೇಲೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅವಳು ಕಾಲಿಡ್ಕೊಂತಾಳೆ. ಅವಾಗ ನಾನು ಹೇಳ್ದಂಗೆ ಹಂಗೆ ಮಾಡತ್ತೆ, ರಾಣಿ ಹೇಳ್ದಂಗೆ. ಸುಮ್ಮನೆ ನಾಟಕ ಮಾಡು, ನೀನೇನು ಮನೆ ಬಿಟ್ಟು ಬರಕ್ಕೆ ಹೋಗ್ಬೇಡ. ಅಯ್ಯೋ, ಏನಾದರೂ ಅವ್ರೇನಾದ್ರೂ ಹಂಗೆ ಹೇಳಿದ್ರೇನೋ ಪರವಾಗಿಲ್ಲ, ಅಥವಾ ಮನೆ ಬಿಟ್ಟು ಹೋದ್ರೆ ಹೋಗ್ಲಿ ಅಂತ ಇಬ್ಬರು ಗಂಡ ಹೆಂಡತಿ ಸುಮ್ಮನೆ ಇದ್ರೆ ನಾನು ಏನು ಮಾಡೋಣ ಅವಾಗ? ಮತ್ತೆ ಹೊರಕ್ಕೆ ಬಂದು ಮತ್ತೆ ನಾನೇ ಒಳಕ್ಕೆ ಹೋಗೋಣ? ಅಯ್ಯೋ, ಸುಮ್ಮನೆ ಹೊರಕ್ಕೆ ಬರೋ ಥರ ನಾಟಕ ಮಾಡಕ ನೋಡೋಣ. ತೀರಾ ಹಂಗೇನ ನಾನು ಏನು ಅನ್ಲಿಲ್ಲ ಅವರು, ಯಾಕೆ ಹೋಗ್ತೀಯ ಅಂತಾನು ಕೇಳಲಿಲ್ಲ ಅಂತಂದರೆ ತೀರಾ ಶಿಲ್ಪನ ಮನೆ ಬಂದಿರು ನೋಡೋಣ. ಅದು ಒಂದು ಮತ್ತು ನೀನು ಸುಮ್ಮನೆ ಇದ್ರೆ ಎದ್ರಕೊಂಡಿರ್ತೀಯ ಅಂತೇಳಿ ಯಾರಾದ ಇನ್ನೂ ಹೆಚ್ಕೊಂತಾಳೆ ನಿಮ್ಮ ಮನೆಯಾಗೆ. ಯಾವುದಕ್ಕೂ ಬಗ್ಲಿಲ್ಲ ಅಂದಮೇಲೆ ಇಂಥ ಕೆಲಸ ಇಂಥ ನಾಟಕನಾದ್ರೂ ಮಾಡಿ ಅವ್ರನ್ನ ಬಗ್ಗಿಸ್ಲೇಬೇಕು, ಇಲ್ದಿದ್ರೆ ನಿನಗೆ ಆ ಮನೆಗೆ ಉಳಿಗಾಲ ಇಲ್ಲ ನೋಡು. ಹೌದತ್ತೆ, ನೀನು ಒಂದು ಸಾರಿ ಹಂಗೆ ಮಾಡು ನೋಡೋಣ. ಅದಲ್ಲಿ ನನಗೆ ಈ ಮನೆಗೆ ಒಂಥರ ಇರೋಕ್ಕಾಗಲ್ಲಪ್ಪ. ನೀನು ನಿನ್ನ ಹೆಂಡ್ತಿನೂ ಮಾತಾಡ್ಸಲ್ಲ, ಸರಿಯಾಗಿ ಗುಂಬಕ್ಕಿಕ್ಕಲ್ಲ, ನನಗಂತೂ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮನೆಗೆ ನಾನೇ ಒಂಥರ ಯಾರೋ ನೆಂಟು ಮನೆಗೆ ಬಂದಿದ್ದೀನೇನೋ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಪ್ಪ, ನೀವೇ ನೆಮ್ಮದಿಯಾಗಿರ್ರಿ. ನಾನಿರೋದ್ರಿಂದ ನಿನಗೂ ನಿನ್ನ ಹೆಂಡ್ತಿಗೂ ತೊಂದರೆ ಆಗ್ತೈತೆ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅದು ಇದು ಅಂತೇಳಿ ಒಂದು ಸ್ವಲ್ಪ ನೋವಿಂದ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತಾನ ಬ್ಯಾಗ್ ತಗೊಂಡು ಬಾ. ನೋಡೋಣ ಅದೇಲಿ ಏನಂತಾರೆ ಗಂಡ ಹೆಂಡ್ತಿ ನೀವು ಅಂತಾನ. ಸರಿ ಅಮ್ಮ, ನೀವಿಬ್ರು ಹೇಳ್ದಂಗೆನೆ ನೋಡೋಣ, ಅದನ್ನು ಒಂದು ಅದೇಲಿ ಅದು ಏನಾಗುತ್ತೆ ಅಂತಾನ. ಸರಿ ನಾನು ಬರಲಾ? ಸರಿ ಆಯ್ತತ್ತೆ, ಹೋಗು. ಮಾವ ಮನೆಗಿದ್ದಾಗಲೇ ಮಾಡು. ಏನು ಶಿಲ್ಪ, ಹೆಂಗಿತ್ತು ಇವತ್ತು ಕಮಲಾರ್ ಮನೆಗೆ ಕೆಲಸ? ಇನ್ನು ಹೆಂಗಿರುತ್ತೆ, ಇನ್ನೇನು ಮಾಮೂಲಿ, ನಾಳೆ ಕೆಲಸ ಮಾಡಿ ರೂಢಿ ಆಗಿತ್ತಲ್ಲ, ಮಾಡ್ಕೊಂಡು ಹೋದೆ. ಇನ್ನೇನು ಮಾಡೋದಮ್ಮ, ವಿಧಿ ಇಲ್ವಲ್ಲ.
ಕೆಲಸ ಮಾಡಲೇಬೇಕು. ನಾನು ಎಲ್ಲಿಯ ಕಮಲನು ಕುಮಾರನು ನನ್ನ ಮನೆ ಬಿಟ್ಟು ಕಳಿಸ್ತಾರೋ ಬೇಡ ಅಂತಾನ ಕಮಲಂಗೆ ಅದಕ್ಕೆ ಇನ್ಮೇಲೆ ಚಿಕ್ಕಮ್ಮರಿ ಅಂತ ಹೇಳ್ತೀನಿ, ಕರಿತೀನಿ, ಗೌರವ ಕೊಡ್ತೀನಿ ಅಂತಾನ ಎಲ್ಲ ಹೇಳ್ದೆ. ಅದಕ್ಕೆ ಕಮಲನು ಸುಮ್ಮನಾದ್ಲು. ಏನು ಹೇಳಕ್ ಹೋಗ್ಲಿಲ್ಲ ಗಂಡ ಬಂದಾಗ್ಲೂ. ಯಾಕಪ್ಪ ಬೇಕು, ದುಡ್ಕೊಂಡು ತಿಮ್ಮನೆ ಬಿಡು, ಬೇರೆ ಯಾವ್ದಾನ ಕೆಲಸ ಸಿಗತಕ್ಕನ ಹಂಗ ಹೋಗೋದತ್ತ. ಹೌದೇನು, ನಾನು ನೀನು ಎದ್ದಾಗ ಅವಳನ್ನ ಚಿಕ್ಕಮ್ಮರಿ ಅಂತ ಕರಿತಿದ್ದಾಗ ಇದ್ಯಾಕೆ ಇವಳು ಹಿಂಗೆ ಕರಿತಾಳೆ ಹಂಗೆ ಅಂತ ಅನ್ಸ್ಬಿಟ್ಟಿತ್ತು. ಅದು ಒಳ್ಳೇದೇ ತಗ, ಅದೇನು ಹೇಳ್ತಾರಲ್ಲ ಕಷ್ಟ ಬಂದಾಗ ಕತ್ತೆ ಕಾಲನ್ನು ಹಿಡಿಬೇಕು ಅಂತಾನೆ. ಈಗ ಆ ಕಮಲ ಒಂಥರ ಕತ್ತೆ ಇದ್ದಂಗೆನೆ. ನೀನೀಗ ಕತ್ತೆ ಕಾಲು ಹಿಡ್ದಿರೋದನ್ನು ಒಂಥರ ಒಳ್ಳೇದೇ ಆಗುತ್ತೆ ತಗ. ನಾನು ಅದಕ್ಕೇನೆ ಏನು ಮಾಡೋದು, ಕಷ್ಟಗಿದ್ದಾಗ ನಾವೇ ಹೊಂದ್ಕೊಂಡು ಹೋಗ್ಬೇಕು, ನಾವೇ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿ ನಾನೇನೆ ಹಂಗೆ ಕರಿತಾ ಇದ್ದೀನಿ ಅಷ್ಟೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.